ಹಾಯ್ ಹಲೋ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್ ಮರಾಠೆ. ಇದು ಬೆಂಗಳೂರಿನ ಮುದ್ದಿನಪಾಳ್ಯದಲ್ಲಿ ಇರತಕ್ಕಂತಹ ದೇವಸ್ಥಾನದ ಚಿತ್ರಣವನ್ನು ನೀವು ನೋಡ್ತಾ ಇರೋರು. ಮೃತ್ಯುಂಬಂ ಯಮಾಮಹೇ ಸುಗಂಧಿತ ಪುಷ್ಪವರ್ಧನಂ ಉರ್ವಾರುಕಂ ಬಂಧನಂ ಮೃತ್ಯುಂಜಯಂ ಕ್ಷಯಯಾತನ ಅಂತ ಇಲ್ಲಿ ಒಂದು ವಾಕ್ಯವನ್ನು ಬರೆದಿದ್ದಾರೆ. ಬಹಳ ಸುಂದರವಾಗಿದೆ. ಬೆಂಗಳೂರಿನಿಂದ ಮುದ್ದಿನಪಾಳ್ಯದಲ್ಲಿರ್ತಕ್ಕಂತಹ ಸುಂದರವಾದ ದೇವಾಲಯವನ್ನು ನೀವು ನೋಡ್ತಾ ಇದ್ದೀರಿ. ಇದು ಶಿವನ ಮೂರ್ತಿ. ಬಹಳ ವಿಜೃಂಭಣೆಯಿಂದ ಕೆತ್ತಿರ್ತಕ್ಕಂತಹ ಶಿಲೆಯನ್ನು ನೀವು ನೋಡ್ತಾ ಇದ್ದೀರಿ. ಶ್ರೀ ರಾಮ ರಾಮ ರಮೇತಿ ರಮೇ ರಮೇ ಮನೋರಮೆ ಸಹಸ್ರನಾಮ ತತ್ಯುಸ್ತಂ ರಾಮನಾಮ ರಮಾನಮೆ ಅಂತಕ್ಕಂತಹ ಮಾತನ್ನು ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಹಾಗೆಯೇ ಬಲಭಾಗದಲ್ಲಿ ಬಂದರೆ ದೇವಸ್ಥಾನವನ್ನು ನೀವು ಕಾಣ್ಬೋದು. ಶ್ರೀ ತಿರುಪತಿ ವೆಂಕಟರಮಣನ ದರ್ಶನವನ್ನು ನೀವು ಮಾಡ್ಕೋಬೋದು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀ ಮಧ್ವಂಕಟನಾಥಾಯ ಶ್ರೀ ಶ್ರೀನಿವಾಸಾಯ ನಮಃ ಎಂಬತಕ್ಕಂತಹ ನಾಮವನ್ನು ಇಲ್ಲಿ ಬರೆಯಲಾಗಿದೆ. ಬೆಂಗಳೂರು ನಗರದಿಂದ ಮುದ್ದಿನಪಾಳ್ಯದಲ್ಲಿರ್ತಕ್ಕಂತಹ ಶ್ರೀ ತಿರುಪತಿ ವೆಂಕಟರಮಣನ ದೇವಾಲಯ. ತಿರುಪತಿ ವೆಂಕಟರಮಣನ ಮೂರ್ತಿಯ ದರ್ಶನವನ್ನು ನೀವು ಪಡೆಯಬಹುದು. ದ್ವಾರಪಾಲಕರಾಗಿ ಜಯ ವಿಜಯ ಅಂತಕ್ಕಂತಹ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಬಲಭಾಗದಲ್ಲಿ ಜಯನ ಮೂರ್ತಿ, ಎಡಭಾಗದಲ್ಲಿ ಶ್ರೀ ವಿಜಯನ ಮೂರ್ತಿಯನ್ನು ಕೂಡ ಇಲ್ಲಿ ಸ್ಥಾಪಿಸಲಾಗಿದ್ದು, ವೆಂಕಟರಮಣನ ಮೂರ್ತಿಯ ದಿವ್ಯ ದರ್ಶನ ನೀವು ನೋಡ್ತಾ ಇದ್ದೀರಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಶ್ರೀ ಪದ್ಮಸಾನಾಭ ವಿದ್ಯೆಹೇ ಪದ್ಮಕಾರಾಯ ಧೀಮಹೆ ತನು ಪದ್ಮತಾವತಿ ಪ್ರಚೋದಯಾತ್ ಎಂಬತಕ್ಕಂತಹ ಕೃತಿಯನ್ನು ಇಲ್ಲಿ ಕೂಡ ಬರೆಯಲಾಗಿದೆ. ಬಹಳ ಅದ್ಭುತವಾದಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಹಾಗೆಯೇ ಮತ್ತೆ ಪಕ್ಕದಲ್ಲಿಯೂ ಕೂಡ ಇರತಕ್ಕಂತಹ ಒಂದು ಮೂರ್ತಿಯನ್ನು ನೀವು ಕಾಣ್ಬೋದು. ಅದೇ ಶ್ರೀ ವಿಘ್ನೇಶ್ವರನ ಮೂರ್ತಿ ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಬಹಳ ಸುಂದರವಾಗಿ ಕಾಣ್ತಾ ಇರತಕ್ಕಂತಹ ಮೂರ್ತಿಯನ್ನು ನೀವು ದರ್ಶನ ಪಡೆಯಬಹುದಾಗಿದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಹ ವಿಘ್ನಹಂ ಕುರುವೆ ವೇದ ಸರ್ವ ಕಾಯೇಘ ಸುಸವರ್ಣ ಅಂತಕ್ಕಂತಹ ಕೃತಿಯನ್ನು ಇಲ್ಲಿ ಬರೆದಿದ್ದಾರೆ. ಇಲ್ಲೂ ಕೂಡ ಎರಡು ಕಡೆ ಕೂಡ ಇಲ್ಲಿ ದ್ವಾರಪಾಲಕರನ್ನು ಕೆತ್ತಿರತಕ್ಕಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಇಲ್ಲಿ ಒಂದು ಉತ್ಸವ ಮೂರ್ತಿಯನ್ನು ಕೂಡ ನೀವು ನೋಡ್ಬೋದಾಗಿದೆ. ಉತ್ಸವ ಮೂರ್ತಿ ಕೂಡ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಿರ್ಮಿಸಲಾಗಿದೆ. ಇದು ಪೂಜೆಯ ಸಂದರ್ಭದಲ್ಲಿ ಪಲ್ಲಕ್ಕಿಯ ಮೂಲಕ ಇದು ತೆಗಿತಕ್ಕಂತಹ ಒಂದು ಮೂರ್ತಿ. ಈ ಮೂರ್ತಿಯನ್ನು ಇಲ್ಲಿ ಕಲ್ಯಾಣೋತ್ಸವಕ್ಕೋಸ್ಕರವಾಗಿ ಇಲ್ಲಿ ನೇಮಕವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ತಕ್ಕಂತಹ ಒಂದು ವಿಗ್ರಹ ಕೂಡ ನೀವು ಬಹಳ ಸುಂದರದಲ್ಲಿರ್ತಕ್ಕಂಥ ಮುತ್ತಿನಲ್ಲಿ ಅಲಂಕಾರವನ್ನು ಮಾಡಿರ್ತಕ್ಕಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಈ ಫೋಟೋದಲ್ಲಿರ್ತಕ್ಕಂಥದ್ದು ಕಲ್ಯಾಣವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಚಿತ್ರಣ. ಅದು ವಿಶೇಷತೆ ಅಂದರೆ ದೇವಸ್ಥಾನದ ವಿಶೇಷತೆ ಏನು ಅಂತ ವಿಶೇಷತೆ ಅಂದರೆ ಮೊದಲು ನಾವು ಬ್ರಹ್ಮರಥೋತ್ಸವ ಆಗುತ್ತಲ್ಲ, ಆ ಟೈಮಲ್ಲಿ 3 ಪ್ರದಕ್ಷಿಣೆ ಇದು ಬರ್ತದೆ. ಗರುಡ ಬಂದು ಮೇಲ್ಗಡೆ, ಈಗೆಲ್ಲ ಹೆಂಚಿದೆ, ಅಸ್ಪೃಶ್ಯವಾದಿ ಇದು ಹಾಕ್ಬಿಟ್ಟಿದ್ದಾರೆ. ಮೊದಲು 3 ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋದು ನೈವೇದ್ಯ ಸನ್ನಿಧಿ. ಈಗಲೂ ಬರುತ್ತೆ ಎಲ್ಲ ಅಂತ ಅದೊಂದು. ಆಮೇಲೆ ಗರುಡ ಬಂದು ಇದು ಏನು ಎಲ್ಲ ಗೋಪುರಗಳ ಮೇಲೂ ಓಂ ಅಂತ ಸಾಯಂಕಾಲದ ಹೊತ್ತು ಸೂರ್ಯ ಮುಳುಗುವ ಸಮಯದಲ್ಲಿ ಇನ್ನೊಂದು ಸ್ವಲ್ಪ 5 ಗಂಟೆ ಸಮಯದಲ್ಲಿ ಒಂದು ಗೋಪುರ ಇಲ್ಲಿಂದ ಶುರುವಾಯಿತು ಓಂ ಅಂತ.
ಈಶ್ವರನ ಹತ್ರ ಹೋಗಿ ಚದುರೋಯ್ತಲ್ಲ ಹಾಂ 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 ಏನು ಮೋಡ ಹಾಂ ಮೋಡ ಮೋಡದಲ್ಲಿ ಓಂ ಅಂತ ಬಂದಿತ್ತು ಅಲ್ಲಿ ಇಲ್ಲಿನ ವಿಶೇಷತೆ ಏನು ಅಂತ ಅಂದರೆ ಸಾಯಂಕಾಲದ ಸಮಯ ದೇವಸ್ಥಾನ ಅದನ್ನು ದೇವಸ್ಥಾನದ ಮೇಲ್ಭಾಗದಲ್ಲಿ ಇದು ಬ್ರಹ್ಮರಥೋತ್ಸವ ಟೈಮಲ್ಲಿ ಆಕಾಶದಲ್ಲಿ ಈ ಥರ ಕಾಣಿಸ್ತು ಮೇಲೆ ನೋಡಿ ಲಕ್ಷ್ಮಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಆಶೀರ್ವಾದ ಮಾಡಿದಂಗೆ ಮೋಡದಲ್ಲಿ ಓಂ ಓಂ. ಇಲ್ಲಿನ ವಿಶೇಷತೆ ಏನು ಅಂತಂದರೆ ಸಾಯಂಕಾಲದ ಸಂದರ್ಭದಲ್ಲಿ ಅವರ ಕಾರ್ಯ ಎಲ್ಲ ನೆರವೇರುತ್ತೆ ಕೆಲಸ ಇದ್ದಿದ್ದವ್ರಿಗೆ ಕೆಲಸ ಮೋಡದಲ್ಲಿ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಮೋಡದಲ್ಲಿ ಓಂ ಎಂಬತಕ್ಕಂತಹ ಒಂದು ಚಿತ್ರವನ್ನು ಸಾಯಂಕಾಲದ ಸಂದರ್ಭದಲ್ಲಿ ಮೂಡಿ ಬರುತ್ತೆ. ಎನ್ಲಾರ್ಜ್ ಮಾಡಾಕ್ಸಿ ಕೆಳಭಾಗದಲ್ಲಿ ಬ್ರಹ್ಮಕುಂಡವನ್ನು ನೀವು ನೋಡ್ಬೋದು, ಮೇಲ್ಭಾಗದಲ್ಲಿ ಓಂ ಎಂಬತಕ್ಕಂತಹ ಮೋಡದಲ್ಲಿ ಮೂಡಿ ಬಂದಿರತಕ್ಕಂತಹ ಒಂದು ಚಿತ್ರಣವನ್ನು ಕೂಡ ನೀವು ನೋಡಬಹುದಾಗಿದೆ. ಬ್ರಹ್ಮರಥೋತ್ಸವ ಟೈಮಲ್ಲಿ ಬ್ರಹ್ಮರಥೋತ್ಸವ ಸಂದರ್ಭಗಳಲ್ಲಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬ್ರಹ್ಮರಥೋತ್ಸವ ಆಗುತ್ತೆ. ಹಾಂ ಕೋರ್ಕೊಂಡ್ರು ನೆರವೇರ ಇದು ಮೊದಲ ದ್ವಾರ ಬಾಗಿಲು. ಗರುಡ ಸ್ತಂಭವನ್ನು ನೀವು ಅಲ್ಲಿ ನೋಡಬಹುದಾಗಿದೆ. ಹೊರಭಾಗದಲ್ಲಿ ಗರುಡ ಸ್ತಂಭ ಇದು.